ಹೇ ಗೈಸ್, ನಿಮ್ಗೆ ಇವತ್ತು ನಡೆದಿರೋ ಶಾಕಿಂಗ್ ಇನ್ಸಿಡೆಂಟ್ ಬಗ್ಗೆ ಗೊತ್ತೇ ಇರುತ್ತೆ ಅನ್ಸುತ್ತೆ. ಸುಮಾರು 1:40ಗೆ ಏರ್ ಇಂಡಿಯಾ ಫ್ಲೈಟ್ AI-171 ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಿರೋ ಫ್ಲೈಟ್ ಜಸ್ಟ್ ಟೇಕ್ ಆಫ್ ಆಗಿ 40 ಸೆಕೆಂಡ್ಸ್ಗೆ ಕ್ರ್ಯಾಶ್ ಆಗುತ್ತೆ. ಜಸ್ಟ್ ಒಂದು ಲೇಮ್ಯಾನ್ ಥರ ಥಿಂಕ್ ಮಾಡಕ್ಕೆ ನೋಡಿದ್ರೆ, ರೀಸನ್ಸ್ ಹುಡ್ಕೋಕೆ ಹೋದ್ರೆ ಇದಕ್ಕೆ ಫಸ್ಟ್ ರೀಸನ್ ಬಂದ್ಬಿಟ್ಟು ಅಬೌಟ್ ಪೈಲಟ್. ಈ ಪೈಲಟ್ ಏನಾದರೂ ಈ ಕೆಲಸ ಮಾಡಿದ್ದಾರೆ? ಸೊ ನೋ. ಆ್ಯಕ್ಚುಲಿ ಕ್ಯಾಪ್ಟನ್ ಸುಮಿತ್ ಶರ್ಮಾ ಅವರಿಗೆ ಸುಮಾರು 8,200 ಫ್ಲೈಯಿಂಗ್ ಅವರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದೇನು ರೀಸನ್ ಆಗುತ್ತಾ? ನೋ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಬ್ಯಾಡ್ ವೆದರ್. ಸೊ ಈ ಫ್ಲೈಟು ಆರಬೇಕಾದ್ರೆ ಸುಮಾರು ಮಧ್ಯಾಹ್ನ 1:40 ಆಗಿತ್ತು. ವಾಸ್ ಇಟ್ ಬ್ಯಾಡ್ ಕಂಡೀಷನ್ ಆಫ್ ದ ವೆದರ್? ನೋ. ನೆಕ್ಸ್ಟ್ ಬಂದ್ಬಿಟ್ಟು ವಿಸಿಬಿಲಿಟಿ. ವಿಸಿಬಿಲಿಟಿ ಇದ್ದಿಲ್ಲ. ಯಾಕೆ ಅಫ್ಕೋರ್ಸ್ ಇರುತ್ತೆ, ಬಿಕಾಸ್ ಸುಮಾರು 1:40ಗೆ ಆ ಫ್ಲೈಟ್ ಟೇಕ್ ಆಫ್ ಆಗಿತ್ತು ಅಂದರೆ ಅಫ್ಕೋರ್ಸ್ ಇಟ್ ಹ್ಯಾಸ್ ಎ ವಿಸಿಬಿಲಿಟಿ ಆಫ್ ರೇಂಜ್ ಆಫ್ 6 ಕಿಲೋಮೀಟರ್. ಸೊ ವಾಟ್ ಮೇ ಬಿ ದ ರೀಸನ್? ಇನ್ನೇನು ರೀಸನ್ ನೋಡೋಣ. ಲೇಮನ್ ಪರ್ಸನ್ ಥರ ಆ ಪ್ಲೇನ್ಗೆ ಏನಾದರೂ, ಐ ಮೀನ್ ದ ಪ್ಲೇನ್ ಹ್ಯಾಸ್ ಬಿಕಮ್ ಓಲ್ಡ್? ನೋ. ನಾನು ಚೆಕ್ ಮಾಡಿ ನೋಡಿದೆ. ಇಟ್ ಹ್ಯಾಸ್ ಏಜ್ ಆಫ್ 11 ಇಯರ್ಸ್ ಆಗಿದೆ. ಪ್ಲೇನ್ ಮ್ಯಾನುಫ್ಯಾಕ್ಚರ್ ಆಗಿ ಇವತ್ತಿಗೆ 11 ಇಯರ್ಸ್ ಆಗಿದೆ. ಆ್ಯಂಡ್ ಡ್ರೀಮ್ ಲೈನರ್ ಪ್ಲೇನ್ಸ್ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಇಟ್ ವಿಲ್ ರೇಂಜ್ ಫ್ರಮ್ 18 to 20 ಇಯರ್ಸ್. ಪ್ರೆಸೆಂಟ್ಲಿ ದ ಟೆಕ್ನಿಕಲ್ ಟೀಮ್ ಈಸ್ ವರ್ಕಿಂಗ್ ವಿತ್ ದ ಬ್ಲ್ಯಾಕ್ ಬಾಕ್ಸ್ ಆಫ್ ದ ಏರೋಪ್ಲೇನ್. ಸೊ ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನಾದರೂ ಕಮೆಂಟ್ಸ್ ಏನಾದರೂ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ವಾಟ್ ಆರ್ ಯುವರ್ ಥಾಟ್ಸ್ ಆ್ಯಂಡ್ ಯಾವ ಥರ ಆಗಿರ್ಬೋದು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.